ಆಕ್ಟೋಪಸ್ ಇತ್ತು ಹೊರಗೆ ಬರಲಿಲ್ಲ ಅದ ಆಕೆ ಕೈ ಮೇಲೆ ಹೊಂಟಿತ್ತು. Hi guys, so second day in Palma. ಇವತ್ತು ವಾಟರ್ ಅಡ್ವೆಂಚರ್ ಮಾಡಕ್ಕೆ ಹೊಂಟಿದ್ವಿ. ಆಸ್ ಆಫ್ ನಾವು ಪಾಲ್ಮಾ ನಮ್ಮ ರೂಮಿಂದ ಈ ಕಡೆ ಹೊರಗೆ ಇದಕ್ಕೆ ಬಂದ್ವಿ, ಟ್ರೈನ್ ಸ್ಟೇಷನಿಗೆ ಬಂದೇವಿ. ಇಲ್ಲಿಂದ ಪೋರ್ಟು ಪೊಲೆನ್ಸಾ ಅಂತಂದು ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗಕ್ಕೆ ಬಸ್ ಕ್ಯಾಚ್ ಮಾಡಕ್ಕೆ ಬಂದೀವಿ. ಸೊ ಲೆಟ್ಸ್ ಗೋ. ದೇಶ ಸುತ್ತಿ ನೋಡು. ಸೊ ನಾವು ಮಲೋರ್ಕದಾಗ ಯಾವ್ದಾರ ಪೋರ್ಟಿಗೆ ಹೋಗ್ಬೇಕಂದ್ರೆ ಪಾಲ್ಮಾನೊಳಗೆ ಈ ಬಸ್ ಸ್ಟ್ಯಾಂಡಿಗೆ ಬಂದು ಇಲ್ಲೇ ಬಸ್ ತೊಗೊಂಡು ಹೋಗ್ಬೇಕು. ಮೋಸ್ಟ್ ಆಫ್ ದ ಬಸ್ಸಸ್ ಎಲ್ಲ ಕನೆಕ್ಟೆಡ್ ಫ್ರಮ್ ದಿಸ್ ಪಾಲ್ಮಾ ಆ್ಯಕ್ಚುಲಿ. ಬೇರೆ ಕಡೆ ಎಲ್ಲನೂ ಇರ್ಬೋದು ಕನೆಕ್ಷನ್. ನಮಗೆ ಮೇನ್ ನಾನು ಎಲ್ಲೆಲ್ಲಿ ಬುಕ್ ಮಾಡ್ಕೊಂಡೇವಲ್ಲ, ಸೊ ಅದಕ್ಕೆಲ್ಲ ಮೇನ್ ಸ್ಟೇಷನ್ ಇದು ಪಾಲ್ಮಾಯಿಂದನೇ ನಾವು ಹೋಗೋದು ಐತಿ. ಸೊ ವಾಟರ್ ಅಡ್ವೆಂಚರ್ ಅಂತ ಹೇಳಿದ್ದೆ, ಅಲ್ಲಿ ಬಂದು ನಾವು ವಾಟರ್ ಅಡ್ವೆಂಚರ್ ಮಾಡೋದು. ಅದು ಏನು ವಾಟರ್ ಅಡ್ವೆಂಚರ್ ಅಂದರೆ ಸ್ಕೂಬಾ ಡೈವಿಂಗ್ ಮಾಡ್ತೀವಿ. ಸೆಕೆಂಡ್ ಟೈಮ್ ಸ್ಕೂಬಾ ಡೈವಿಂಗ್ಗೆ ನಮ್ಮದೆಲ್ಲ ಇಕ್ವಿಪ್ಮೆಂಟ್ ಎಲ್ಲ ಕೊಟ್ಟರು. ಅದೆಲ್ಲ ತೊಗೊಂಡು ಈಗ ಮುಂದೆ ಗಾಡಿ ಒಳಗೆ ಹೊಂಟಾರೆ. ಆ್ಯಂಡ್ ದೆನ್ ನಾವು ತಗೋ ಮಾಡಾಕ್ತೀವಿ ಪಿನ್ಸ್ ಆ್ಯಂಡ್ ಏನದು ಸಿಲಿಂಡ್ರಲ್ಲ, ಸಿಲಿಂಡರ್ ಇದೆಲ್ಲ ಕೊಟ್ಟಾರೆ. ಎಲ್ಲ ತೊಗೊಂಡು ಹೊಂಟಾರೆ. ಈಗ ನಾವು ಹೊಂಟ್ರಿ ಬೋಟ್ ಕಡೆ. ಓಕೆ, ಸಿಕ್ಕಾಪಟ್ಟೆ ಬಿಸಿಲು ಐತಿ, ಬಟ್ ಜಾಕೆಟ್ ಅದೀವಿ. ಪ್ಲಸ್ ಫುಲ್ ಫಿಶ್, ಆಕ್ಟೋಪಸ್ ಮತ್ತೇನು ಸ್ಟಾಟೈಸ್ ಎಲ್ಲ ಸಿಗ್ತಾವೆ ಅನಿಸ್ತೈತಿ. ಎಸ್, ಲೆಟ್ಸ್ ಗೋ. I think ಅದು ಎಲ್ಲೋ ಬೋಟ್ ಲಾಸ್ಟ್ ಹಾಂ ನೋಡಬೇಕು. ಯಾ ಇಷ್ಟು ಮಂದಿ ಅದೇವಿ. ಇವರೆಲ್ಲ ನಮ್ಮ ಗೈಡ್ಸ್. ಅವರ ಆಫೀಸಿಂದ ಕ್ಯಾರೇಜ್ ಒಳಗೆ ಸಿಲಿಂಡರ್, ಸೇಫ್ಟಿ ಜಾಕೆಟ್, ಲೈಫ್ ಜಾಕೆಟ್ ಅದನ್ನೆಲ್ಲ ತೊಗೊಂಡು ಬಂದಿದ್ರು. ಅದನ್ನು ಲೋಡ್ ಮಾಡಕತ್ತಾರೆ ಬೋಟ್ನಾಗ. ಆ್ಯಂಡ್ ಲೋಡ್ ಮಾಡೋಬೇಕಾದ್ರೆ ನಮಗೂ ಅಂತ ಹೇಳಿದ್ರು. ಎಲ್ಲರೂ ಹತ್ಕೊಂಡ್ವಿ. ಆ್ಯಂಡ್ ಇವ್ರು ನಮ್ಮ ಡ್ರೈವರ್, ಅವರು ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಕೊಡಾಕತ್ತಿದ್ರು ಅಬೌಟ್ ಬೋಟಿಂದ ಬಿದ್ದರೆ ಏನು ಮಾಡಬೇಕು, ದಿಸ್ ದ್ಯಾಟ್ ಎವ್ರಿಥಿಂಗ್. ಅದ ಟೈಮ್ನಾಗ ನಾವು ಏನು ಮಾಡೋದಂತ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ಳೋಣಂತ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡ್ವಿ. ಆ್ಯಂಡ್ ನಮ್ಮ ಬೋಟ್ ಸ್ಟಾರ್ಟ್ ಆಯಿತು. ಒಂದು ಡೆಸ್ಟಿನೇಷನ್ ಕರ್ಕೊಂಡು ಹೋಗ್ತಾರೆ. ಯಾವ ಲೆವೆಲ್ನಾಗ ಡೈವರ್ಸ್ ಇರ್ತಾರೆ ಅದ್ರ ಮೇಲೆ ಗ್ರೂಪ್ ಮಾಡಿರ್ತಾರೆ, ಅವ್ರನ್ನಲ್ಲೇ ಕರ್ಕೊಂಡು ಹೋಗ್ತಾರೆ. ಸೊ ನಾವೆಲ್ಲ ಬಿಗಿನರ್ಸ್ ಇದ್ವಿ ಬೋಟ್ನೊಳಗೆ. ಸೊ ಅವ್ರು ನೋಡ್ಬೇಕಂತ ಡೆಸ್ಟಿನೇಷನ್ ಕರ್ಕೊಂಡು ಹೋಗ್ತಾರೆ ಹೆಂಗೈತಿ. ಸೊ ಹಂಗೆ ಬೋಟ್ ಒಳಗೆ ಹೋಗ್ಬೇಕಾದ್ರೆ ಒನ್ ಆಫ್ ಅವರ್ ಗೈಡ್
ಡೈವಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊತ ಹೋದರು. ಅಂದರೆ ಸ್ಟಾರ್ಟಿಂಗ್ ಫ್ರಮ್ ಮೇಕಿಂಗ್ ಅಸ್ ಕಂಫರ್ಟ್, ನಾವು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀವಿ, ಡೋಂಟ್ ವರಿ, ನಿಮಗೇನೂ ಅರ್ಜೆಂಟ್ ಮಾಡೋಂಗಿಲ್ಲ, ನಿಮ್ಮದು ಲೆವೆಲ್ ಮತ್ತು ಸ್ವಿಮ್ಮಿಂಗ್ ಸ್ಕಿಲ್ಸ್ ಅರ್ಥ ಮಾಡ್ಕೊಂಡು ಇಮಿಡಿಯೇಟ್ಲಿ ಅದ್ರ ವೈಸ್ ನಾವು ನಿಮಗೆ ಗೈಡ್ ಮಾಡ್ಕೋತಾ ಹೆಲ್ಪ್ ಮಾಡ್ತೀವಿ. ಆ್ಯಂಡ್ ವಿ ಟೇಕ್ ಕೇರ್ ಆಫ್ ಇಟ್, ಯು ವಿಲ್ ಮೇಕ್ ಶ್ಯೂರ್ ಯು ವಿಲ್ ಹ್ಯಾವ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ. ಆ್ಯಂಡ್ ದೆನ್ ಎಕ್ಸ್ಪ್ಲೈನ್ಡ್ ಅಬೌಟ್ ಡೈವಿಂಗ್ ಗೇರ್ಸ್, ಅದರ್ ಇಕ್ವಿಪ್ಮೆಂಟ್ಸ್ ಎಲ್ಲ. 48 hours ಫ್ಲೈಟ್ ಒಳಗೆ ಟ್ರಾವೆಲ್ ಮಾಡೋ ಹಂಗಿಲ್ಲ. ಸೊ ಬಿಫೋರ್ನ ಅವು ಇನ್ಫಾರ್ಮೇಷನ್ ವೆಬ್ಸೈಟ್ ಒಳಗೆ ಮೆನ್ಷನ್ ಮಾಡಿರ್ತಾರೆ. ಸೊ ನೀವು ಬುಕ್ ಮಾಡುವಾಗ ಎಲ್ಲಾದರೂ ಸರಿ ಇನ್ಫಾರ್ಮೇಷನ್ ಕರೆಕ್ಟಾಗಿ ಒಂದಲ್ಲ ಅಂದರೂ 3 ಸಲ ಅರ್ಥ ಮಾಡ್ಕೊಳ್ರಿ, ಓದಿ. ಇನ್ಫಾರ್ಮೇಷನ್ ಅರ್ಥ ಆಗಲಿಲ್ಲ ಅಥವಾ ಕ್ಲಿಯರ್ ಇಲ್ಲ ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಿ ವಯಾ ಇಮೇಲ್, ವಾಟ್ಸ್ಯಾಪ್ ಅವ್ರು ಕಾಲ್ ಮಾಡಿ ನಿಮ್ಮ ಡೌಟ್ ಕ್ಲಿಯರ್ ಮಾಡ್ಕೊಳ್ರಿ. ಆಮೇಲೆ ಅಕಾರ್ಡಿಂಗ್ಲಿ 48 hours ಗ್ಯಾಪ್ ನಿಮ್ಮ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಳ್ರಿ. ಸೊ ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಈಸ್ ಹೌ ಟು ಕಮ್ಯುನಿಕೇಟ್ ಅಂಡರ್ ವಾಟರ್. ನಮ್ಮ ಗೈಡ್ ಎಕ್ಸ್ಪ್ಲೇನ್ ಮಾಡ್ಕೊತ ಹೋದ್ರು ಸಮ್ ಸೈನ್ ಲ್ಯಾಂಗ್ವೇಜಸ್ ಫಾರ್ ಗುಡ್, ನಾಟ್ ಗುಡ್, ಹೌ ಆರ್ ಯು ಫೀಲಿಂಗ್, ಟು ಗೋ ಅಪ್, ಟು ಗೋ ಡೌನ್. ನಿಮ್ಮ ಗ್ಲಾಸಸ್ನೊಳಗೆ ನೀರು ಹೋಗ್ತೈತಿ, ಅದನ್ನು ಹೆಂಗೆ ಅಲ್ಲೇ ಕ್ಲೀನ್ ಮಾಡ್ಕೋಬೇಕು, ಇಯರ್ ಬಂದಾಗ್ತಾವೆ ಅಂಡರ್ ವಾಟರ್ ಹೋದ್ಕೊಳ್ಳಿ. ಸೊ ಅದನ್ನು ಹೆಂಗೆ ನೀವು ಅಲ್ಲೇ ಕ್ಲಿಯರ್ ಮಾಡ್ಕೋಬೇಕು, ಹೊರಗೆ ನೀರಿಂದ ಹೊರಗೆ ಬರಲಾರ್ದ. ಮೌತ್ ಒಳಗೆ ಆಕ್ಸಿಜನ್ ಪೈಪ್ನ ಹೆಂಗೆ ಅಲ್ಲಿಂದ ಕಚ್ಚಿ ಹಿಡ್ಕೊಂಡು ಬ್ರೀತ್ ಮಾಡಬೇಕು ಎಲ್ಲ ಡೆಮೋ ಮಾಡಿ ತೋರಿಸಿದ್ರು. ವೆರಿ ಗುಡ್ ಇನ್ಫಾರ್ಮೇಷನ್ ಕೊಟ್ಟರು. ಆಲ್ಮೋಸ್ಟ್ ರೀಚ್ ಆದ್ವಿ. ಈ ಗ್ರೂಪಲ್ಲೇ 6 ಜನ ಡೈವರ್ಸ್ ಇದ್ವಿ ನಾವು, ಆ್ಯಂಡ್ ಮ್ಯಾಕ್ಸ್ 6 ಪೀಪಲ್ ಅಷ್ಟೇ ಇವ್ರದ್ದು. ಆ್ಯಂಡ್ ನಾವೆಲ್ಲ ಬಿಗಿನರ್ಸ್, ಸೊ ಅದಕ್ಕೆ ನಮ್ಮನ್ನು ನಿಯರ್ ಬೈ ಡೈವಿಂಗ್ ಪ್ಲೇಸಿಗೆ ಕರ್ಕೊಂಡು ಬಂದರು. ನಾವು ಹಂಗೆ ಕ್ಯೂರಿಯಾಸಿಟಿ ಒಳಗೆ ಕೇಳಿದ್ವಿ ಯಾವ ಟೈಪ್ ಫಿಶಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಅದಕ್ಕೆ ಅವ್ರು ಹೇಳಿದರು 4 to 5 ವೆರೈಟೀಸ್ ಆಫ್ ಫಿಶಸ್. ಆ್ಯಂಡ್ ಇವನ್ ನೀವು ಲಕ್ಕಿ ಇದ್ರೆ ಆಕ್ಟೋಪಸ್ ಆ್ಯಂಡ್ ಸೀ ಟರ್ಟಲ್ ಕೂಡ ಅಂತ. ಆಕ್ಟೋಪಸ್ ಅಂದ್ಕೂಡ ನಮ್ಮ ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆಯಿತು. ಫಿಂಗರ್ಸ್ ಕ್ರಾಸ್ಡ್, ಐ ವಾಸ್ ಡೇ ಡ್ರೀಮಿಂಗ್ ಆ್ಯಕ್ಚುಲಿ. ನನ್ನ ಮೇಲೆ ಆಕ್ಟೋಪಸ್ ಬಂದು ಕೂಡಲಿ ಐ ವಾಂಟ್ ಟು ಫೀಲ್ ಅದ್ರದ್ದು ಟೆಂಟಕಲ್ಸ್ ಅಂತೆಲ್ಲ ನನ್ನ ಇಮ್ಯಾಜಿನೇಷನ್ ಎಲ್ಲೆಲ್ಲೋ ಹೊಂಟಿತ್ತು. ಬೋಟ್ ಪಾರ್ಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ನಮಗೆಲ್ಲ ಸ್ಲೋಲಿ ರೆಡಿ ಆಗೋಕ್ಕೆ ಹೇಳಿದ್ರು. ನಾವು ಸ್ವಿಮ್ ಸೂಟ್ ಫುಲ್ ಹಾಕ್ಕೊಂಡು, ಸ್ಪೆಕ್ಸ್ ಎಲ್ಲ ಪೈಪ್ ಚೆಕ್ ಮಾಡಿಕೊಂಡು, ಗೋಪ್ರೋ ರೆಡಿ ಮಾಡಿಕೊಂಡು 1 by 1 ಅವ್ರು ಹೇಳ್ದಂಗೆ ಒಂದೊಂದಾಗಿ ಹಾಕ್ಕೊಳ್ತಾ ರೆಡಿ ಆದ್ವಿ. ಇನ್ನು ಡೈವಿಂಗ್ ಅಂದ್ರೆ ಗೊತ್ತಲ್ಲ, ಅದ್ರದ್ದು ಗೇರ್ ಎಲ್ಲ ಪ್ರೀ ಅರೇಂಜ್ಡ್ ಸೆಟಪ್ ಇರ್ತೈತಿ. ಸೊ ಅದ್ರ ಫುಲ್ ಸೆಟ್ ಗೇರ್ ಹಾಕ್ಕೊಳಕ್ಕೆ ನಮಗೆ ಗೈಡ್ಸ್ ಎಲ್ಲ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ದೆನ್ ಯಾರು ಫಸ್ಟ್ ಹೋಗ್ತೀರಿ ಅಂತ ಕೇಳಿದರು. ಸಿನ್ಸ್ ಮೈ ಡಾಟರ್ ವಾಸ್ ಆ್ಯಂಗರ್ ಇನ್ ದ್ಯಾಟ್ ಗ್ರೂಪ್, ಪಾಪ ಎಲ್ಲರೂ ನಮ್ಮ ಕಡೆನ ತೋರಿಸಿದ್ರು, ನೀವು ಹೋಗ್ರಿ ಅಂತ ಹೇಳಿದರು. ಸರಿ, ನಾವು ಆಕ್ಟೋಪಸ್ ಗುಂಗಲ್ಲಿ ಬೇರೆ ಇದ್ವಾ, ಸೊ ಹಂಗೆ ಹೋಗೇ ಬಿಡೋಣ ಅಂತ ರೆಡಿ ಆದ್ವಿ. 4 ಜನ ಗೈಡ್ ನಮ್ಮ ಜೊತೆ ಅಂಡರ್ ವಾಟರ್ ಬಂದಿದ್ರು. ಪರ್ 30 minutes ಡೈವ್ಗೆ 2 ಅಂತ ಕರ್ಕೊಂಡು ಹೋಗ್ತಾರೆ. ಫಸ್ಟ್ ನನ್ನ ಮಗಳನ್ನ ಕರ್ಕೊಂಡು ಹೋದರು. ಪರ್ ಪರ್ಸನ್ ಒಬ್ಬರು ಗೈಡ್ ಜೊತೆಗೇ ಇರ್ತಾರೆ. ಆ್ಯಂಡ್ ಇನ್ನು ಬೇರೆ 2 ಇದ್ದರು, ಬಟ್ ಐ ಆಮ್ ನಾಟ್ ಶೋರ್ ಅವ್ರು ಎದ್ರ ಸಂಬಂಧ ಇದ್ರು ಅಂತ, ಏನು ಮಾಡ್ತಿದ್ರು ಅಂತ. ಬಟ್ ಏನೋ ಕಂಪಾಸ್ ಆ್ಯಂಡ್ ಟೈಮರ್ ಹಿಡ್ಕೊಂಡಿದ್ರು ಅಷ್ಟಂತರೂ ನೋಡಿದೆ. ಎಲ್ಲ ರೆಡಿಯಾಗಿ ನನ್ನ ಮಗಳನ್ನ ಫಸ್ಟ್ ನೀರಿಗೆ ಹಾಕಿ ಬಿಟ್ಟರು. ಅವಳು ಗುಡ್ ಸ್ವಿಮ್ಮರ್, ಸೊ ಏನೂ ಭಯ ಇಲ್ಲ. ನಂಗೆ ಬೇಸಿಕ್ ಗೊತ್ತು, ಬಟ್ ಯೂಸ್ ಟು ಇಲ್ಲ. ಸೊ ಬಿಟ್ಟು ಟೈನಿ ಭಯ ಇತ್ತು ನನಗೆ, ಇಲ್ಲಾಂದ್ರೆ ಐ ಲವ್ ವಾಟರ್ ಆ್ಯಂಡ್ ಸ್ವಿಮ್ಮಿಂಗ್. ಸೊ ಇನ್ನು ನಂದು ಬಂತು. ಯಪ್ಪಿ, ನಾನು ಬಿದ್ದೆ ನೀರೊಳಗೀಗ. ಅವರ್ ಅಡ್ವೆಂಚರ್ ಸ್ಟಾರ್ಟ್ಸ್ ನಾವ್, ಲೆಟ್ಸ್ ಗೋ. ಇನ್ನೇನು ನೀರಿಗೆ ಇಳಿದಿದ್ದಾಯಿತು, ಆಕ್ಟೋಪಸ್ ಹಂಟಿಂಗ್ ಅಷ್ಟೇ. ಇವಾಗ ಫಸ್ಟ್ ದೇ ಮೇಕ್ ಶ್ಯೂರ್ ನಾವು ಆಕ್ಸಿಜನ್ ಪೈಪ್ ಹಾಕ್ಕೊಂಡು ಕಂಫರ್ಟೇಬಲ್ ಇದ್ದೀವ ಅಂತ. ಆ್ಯಂಡ್ ಸ್ಲೋಲಿ ಅಲ್ಲೇ ಮೇಲ್ಮೇಲೆ 5 to 7 minutes ಪ್ರಾಕ್ಟೀಸ್ ಥರ ಮಾಡಿಸ್ತಾರೆ. ಆಮೇಲೆ ಸ್ಲೋಲಿ ಬೇರೆ ಕಡೆ ಮೂವ್ ಆಗ್ತೀವಿ ನಾವು. ಅಲ್ಲೇ ಗೈಡ್ಸ್ ಎಲ್ಲ ನಮ್ಮದು ಕಾನ್ಫಿಡೆನ್ಸ್, ಕಂಫರ್ಟ್ನೆಸ್ ಅರ್ಥ ಮಾಡ್ಕೊಂಡು ಆಮೇಲೆ ಸ್ಲೋಲಿ ಅಂಡರ್ ವಾಟರ್ ಸ್ಟೆಪ್ ಬೈ ಸ್ಟೆಪ್ ಡೌನ್ ಕರ್ಕೊಂಡು ಹೋಗ್ತಾರೆ. ಇಲ್ಲೇ ಮೇಲ್ಮೇಲೆ ಜಸ್ಟ್ ಬಗ್ಗಿ ನೋಡಿದ ಕೂಡಲೇ ಎಷ್ಟೊಂದು ಫಿಶಸ್ ಕಾಣ್ಸಕ್ಕೆ ಕುಂತಿದ್ವು ಆಗಲೇ. ಹೋಪ್ ನೆಕ್ಸ್ಟ್ ಗೋಪ್ರೋ ಒಳಗೆ ವಿ ಕ್ಯಾನ್ ಏಬಲ್ ಟು ಶೂಟ್. ಮತ್ತು ಶೂಟ್ ಮಾಡಿದ್ರಲ್ಲಿ ಅಂಡರ್ ವಾಟರ್ ಲೈಫ್ ಎಲ್ಲ ಮಸ್ತ್ ಬೆಟ್ರ್ ಕ್ವಾಲಿಟಿ ಒಳಗೆ ಕ್ಯಾಚ್ ಆಗ್ಲಪ್ಪ. ಸೊ ಸ್ಲೋಲಿ ಅಂಡರ್ ವಾಟರ್ ಹೊಂಟೇವಿ. ಫಸ್ಟ್ಗೇನೆ ಸ್ವಲ್ಪ ಟೈನಿ ಫಿಶಸ್, ಟ್ರಾನ್ಸ್ಪರೆಂಟ್ ಫಿಶಸ್ ಕಾಣಿಸಿದ್ವು. ಆ್ಯಂಡ್ ದೆನ್ ಇವು ಪ್ಲ್ಯಾಂಟ್ಸ್. ಈ ಪ್ಲ್ಯಾಂಟ್ಸ್ ಮೆಡಿಟರೇನಿಯನ್ ಸೀ ಗ್ರಾಸ್ ಆ್ಯಂಡ್ ನೆಪ್ಚೂನ್ ಗ್ರಾಸ್ ಅಂತಾರೆ. ಇವು ಆ್ಯಕ್ಚುಲಿ ಫ್ಲವರಿಂಗ್ ಪ್ಲ್ಯಾಂಟ್ಸ್, ಸೀವೀಡ್ ಅಲ್ಲ.
ಈ ಅಂಡರ್ ವಾಟರ್ ಪ್ಲ್ಯಾಂಟ್ ಮಿಡೋಸ್ ಇರೋದ್ರಿಂದ ಎಷ್ಟೊಂದು ಮರೈನ್ ಲೈವ್ಸ್ ಮನಿ ಮಾಡ್ಕೊಂಡಾವು ಇಲ್ಲೇ. ಈ ಪ್ಲ್ಯಾಂಟ್ ಆ್ಯಕ್ಚುಲಿ ನೇಮ್ ಏನಂದ್ರೆ ಪೊಸಿಡೋನಿಯಾ. ಆ್ಯಂಡ್ ಈ ಪ್ಲ್ಯಾಂಟ್ ಇರೋದ್ರಿಂದನ ಮಲೋರ್ಕಾ ವಾಟರ್ ಎಕ್ಸೆಪ್ಷನಲಿ ಕ್ಲಿಯರ್ ಆ್ಯಂಡ್ ಹೆಲ್ದಿ ಐತಂತ. ದಿಸ್ ಈಸ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಐ ವಿಶ್ ನಾನು ಫಿಶ್ ಆಗಿ ಹುಟ್ಟಬಾರ್ದಿತ್ತ ಅಂತ ಅನ್ನಿಸ್ತು. ಎಷ್ಟು ಪೀಸ್ಫುಲ್ ಆ್ಯಂಡ್ ಇಟ್ಸ್ ಅ ಡಿಫ್ರೆಂಟ್ ವರ್ಲ್ಡ್. ನೋಡಿ ಕೇಳಿ ಎಕ್ಸ್ಪೀರಿಯನ್ಸ್ ಮಾಡೋ ಫೀಲ್ಗಿಂತ ರಿಯಲ್ ಫೀಲ್ ಮಾಡೋದಿದೆ ಅಲ್ಲ, ನೋ ವರ್ಡ್ಸ್. ಮೂಕ ವಿಸ್ಮಿತ ಅದೇನ. ನಮ್ಮ ಗೈಡ್ ಪಾಯಿಂಟ್ ಮಾಡಿ ಹೇಳಿದ್ರು ಸಮಥಿಂಗ್ ಇದೆ ಅಲ್ಲಿ ಅಂತ. ಏನಂತ ಸನ್ನೆ ಮಾಡಿ ಕೇಳಿದೆ. ಹಿ ಶೋನ್ ಅಕ್ಟೋಪಸ್ ಅಂತ. ಐ ವಾಸ್ ಡ್ಯಾನ್ಸಿಂಗ್ ಆ್ಯಂಡ್ ಸ್ಮೈಲಿಂಗ್. ಇನ್ನೇನು ಆಕ್ಸಿಜನ್ ಪೈಪ್ ಬಾಯಿಂದ ಹೊರಗೆ ಬರಬೇಕು, ಅಷ್ಟಕ್ಕೆ ಕಂಟ್ರೋಲ್ ಶ್ವೇತಾ ಅಂದ್ಕೊಂಡೆ ಸುಮ್ಮನೆ ಅದನ್ನು ನೋಡೋಕೆ ಹೋದೆ. ಒಂದು ಡ್ರೈನೇಜ್ ಪೈಪ್ ಥರ ಏನೋ ಇತ್ತು, ಅದ್ರ ಕೆಳಗನ ಇತ್ತದು. ಅದು ಎಷ್ಟು ಕ್ಲೆವರ್ ಅಂದ್ರೆ ಗ್ರಾಸ್ ಥರ ಏನೋ ಹಿಡ್ಕೊಂಡು ಮುಚ್ಕೊಂಡು ಹಂಟಿಂಗ್ ಮಾಡೋಕ್ಕೆ ಕಾಯ್ಕೊಂಡು ಕುಂತಿತ್ತು. ಐ ಹೋಪ್ ನಿಮಗೆ ಕಾಣಿಸಕ್ಕೆ ಕುಂತೈತಿ. ಆಲ್ರೆಡಿ ಅದ್ರದ್ದು ಟೆಂಟಕಲ್ ಆ್ಯಂಡ್ ಸಮ್ ಟೈನಿ ಪೈಪ್ ಥರ ಏನೋ ಅದು ಬ್ರೀದ್ ಮಾಡ್ತಿರೋದು ಕಾಣಿಸ್ತೈತಿ. ನಾನು ಅದನ್ನು ಹೊರಗೆ ಬಾ ಅಂತ ಕೈ ಮಾಡ್ತಿದ್ದೆ. ಅಫ್ಕೋರ್ಸ್ ಅದಕ್ಕೆ ಅರ್ಥ ಆಗಲ್ಲ. ನಮ್ಮ ಗೈಡ್ ಬಂದು ಅವ್ರ ಕೈ ಇಟ್ಟು ಹೆಂಗೋ ಸ್ವಲ್ಪ ಹೊರಗೆ ಬರ್ಸಿದ್ರು. ಅದು ಅವ್ರ ಕೈ ಏರಿ ಚೆಕ್ ಮಾಡ್ತಾ ಇದೇನಾದರೂ ಫುಡ್ ಐತೇನೋ ಅಂತ. ಆಮೇಲೆ ಏನೂ ಇಲ್ಲ, ಇದು ಡೇಂಜರ್ ಅಂತ ಅಡ್ಕೊಂಡು ಬಿಡ್ತದು. ಡ್ರೀಮ್ ಕಮ್ ಟ್ರೂ. ಯಪೀ. ಬಿಡ್ತದೆ. ಸೊ ಅದಕ್ಕೆ ನಾವು ಮತ್ತೆ ಬೇರೆ ನೋಡೋಣ ಅಂತ ಮುಂದಕ್ಕೆ ಹೋದ್ವಿ. ಆ್ಯಂಡ್ ನೆಕ್ಸ್ಟ್ ನಮಗೆ ಸಿಕ್ಕಿದ್ದ ಈ ಫ್ಲ್ಯಾಟ್ ಫಿಶ್ ಎಷ್ಟು ವಿಚಿತ್ರ ಇತ್ತು ಇದು ಅಂದ್ರೆ, ಫಸ್ಟ್ ಆಫ್ ಆಲ್ ಆ ಸ್ಯಾಂಡ್ ಕಲರ್ ಒಳಗೆ ಕ್ಯಾಮಫ್ಲಾಜ್ ಆಗಿತ್ತು. ಆ್ಯಂಡ್ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ನೋಡಿದೆ, ಅದ್ರ ಕಣ್ಣು ಗೂಗ್ಲಿ ಥರ ಇದ್ವು. ಐ ವಾಸ್ ಲೈಕ್ ವಾಟ್, ಏನಪ್ಪ ದೇವ್ರೆ ನಿನ್ನ ಲೀಲೆ ಅನ್ನಿಸ್ತು. ಆ್ಯಂಡ್ ಅದ್ರ ಬಾಡಿ ಫುಲ್ ಸ್ಯಾಂಡ್ ಥರ. ಇಟ್ಸ್ ಲೈಕ್ ನಾವು ಸ್ಯಾಂಡ್ ಯೂಸ್ ಮಾಡಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಿದ ಥರ ಇತ್ತು. ದಿಸ್ ಈಸ್ ಹೌ ಇಟ್ ಲುಕ್ಸ್ ಆ್ಯಕ್ಚುಲಿ. ಅದನ್ನು ಅಷ್ಟಕ್ಕೆ ಬಿಟ್ಟು ಮುಂದೆ ಹೋದ್ವಿ. ಇಲ್ಲೇ ಲಕ್ಷಗಟ್ಟಲೆ ಟೈನಿ ಫಿಶಸ್ ಸಿಕ್ಕುವ. ಯಾವುದಂತ ಗೊತ್ತಿಲ್ಲ, ಸುಮ್ಮನೆ ಎಂಜಾಯ್ ಮಾಡಿದ್ವಿ. ಒಂದು ಕಡೆ ಆಗಲೇ 30 ಮಿನಿಟ್ಸ್ ಹೆಂಗೆ ಹೋಯ್ತು ಗೊತ್ತೇ ಆಗಲಿಲ್ಲ ಅಂತ. ಇನ್ನೂ ಅಂಡರ್ ವಾಟ್ರ್ ಅಲ್ಲೇ ಇರಬೇಕಿತ್ತು ಅಂತ ಅನ್ನಿಸ್ತು. ಆದರೆ 30 ಮಿನಿಟ್ಸ್ ಬುಕ್ಕಿಂಗ್ ಮಾಡಿರೋದ್ರಿಂದ ಹೊರಗೆ ಬರಲೇಬೇಕಾಯಿತು ಅನಿವಾರ್ಯ. ಇನ್ನೊಂದು ಕಡೆ 30 ಮಿನಿಟ್ಸ್ ಅಂಡರ್ ವಾಟರ್ ಇದ್ನ ನಾನು ಐ ಆಮ್ ಏಬಲ್ ಟು ಬ್ರೀತ್ ವಿತ್ ಆಕ್ಸಿಜನ್ ಪೈಪ್ ಇನ್ ಅಂಡರ್ ವಾಟರ್ ಆ್ಯಂಡ್ ಐ ಕ್ಯಾನ್ ಸ್ಟೇ ಅಂಡರ್ ವಾಟರ್ ಫಾರ್ 30 ಮಿನಿಟ್ಸ್. ಮೇ ಬಿ ಜಾಸ್ತಿ ಇರ್ತೀನ ಅಂತ ನಂಗೆ ನಾನೇ ಪ್ರೌಡ್ ಫೀಲ್ ಮಾಡಿಕೊಂಡೆ. ಸಿಕ್ಕಾಪಟ್ಟೆ ಖುಷಿ, ಮನಸ್ಸು ತುಂಬ ಮೆಮರೀಸ್ ಇಟ್ಕೊಂಡು ಹೊರಗೆ ಬಂದ್ವಿ. ಆಮೇಲೆ ಸ್ಲೋಲಿ ಬೋಟ್ ಹತ್ರ ಬಂದೇ ಬಿಟ್ವಿ. ಸ್ವಲ್ಪ ಬೇಜಾರಿದ್ರು. ಅಂಡರ್ ವಾಟರ್ ಲೈಫ್ ನೋಡಿದ್ದು, ಎಕ್ಸ್ಪೀರಿಯನ್ಸ್ ಆಫ್ ಡೈವಿಂಗ್, ನಮ್ಗೆ ಅಕ್ಟೋಪಸ್, ಫ್ಲ್ಯಾಟ್ ಫಿಶ್, ಇನ್ನೂ ನಾನಾ ಥರ ಫಿಶಸ್ ಸಿಕ್ಕಿದ್ದು, ಎಲ್ಲ ಅನ್ಫಾರ್ಗೆಟೇಬಲ್ ಲೈಫ್ ಎಕ್ಸ್ಪೀರಿಯನ್ಸ್.
ಚಲೋ ಐತೆ. ಹೊರಗೆ ಬರಲಿಲ್ಲ ಅದೇ ಸ್ವಲ್ಪ ಹಾಕಿ ಕೈ ಮೇಲೆ ಹೊಂಟಿತ್ತು. ಇನ್ನು ನೆಕ್ಸ್ಟ್ 1.5 ತಾಸು ಇಲ್ಲೇ ಬೋಟ್ ಒಳಗೆ ಇರ್ಬೇಕು ನಾವು, ಬೇರೆಯವ್ರದ್ದೆಲ್ಲ ಮುಗಿಬೇಕು. ಸೊ ಮೀನ್ ವೈಲ್ ನಾವು ಬೇಕಿದ್ರೆ ಸ್ನೋರ್ಕ್ಲಿಂಗ್ ಸ್ವಿಮ್ಮಿಂಗ್ ಮಾಡ್ಬೋದು. ಆ್ಯಂಡ್ ಬೋಟಲ್ಲೇ ಸ್ನ್ಯಾಕ್ಸ್ ಡ್ರಿಂಕ್ಸ್ ಇಟ್ಟಿದ್ರೆ ಬೇಕಿದ್ರೆ ನಾವು ಅದನ್ನ ಕುಡ್ಕೊಂಡು ಎಂಜಾಯ್ ಮಾಡ್ಬೋದು. ನನ್ನ ಮಗಳಂತೂ ಎಕ್ಸ್ಪರ್ಟ್ ಸ್ವಿಮ್ಮರ್, ಫಿಶ್ ಥರ ಸಖತ್ತಾಗಿ ಸ್ವಿಮ್ಮಿಂಗ್ ಸ್ನೋರ್ಕ್ಲಿಂಗ್ ಎಂಜಾಯ್ ಮಾಡಿದ್ಲು. ಅವಳಿಗೆ ಒಂದು ಕಡೆ ಸುಮ್ಮನೆ ಕೊಡೋಕೆ ಆಗೋದಿಲ್ಲ. ಆ್ಯಂಡ್ ನಂಗೆ ಅಷ್ಟೆಲ್ಲ ಸ್ವಿಮ್ಮಿಂಗ್ ಬರಲ್ಲ, ಅದು ಓಷನ್ ಒಳಗೆ ನೋ. ಲೈಫ್ ಜಾಕೆಟ್ ಇದ್ರೆ ಐ ಕ್ಯಾನ್ ಟ್ರೈ. ನಾನು ಸ್ವಿಮ್ಮಿಂಗ್ ಕಲ್ತಿದ್ದೆ ಈಗ 5 ವರ್ಷದ ಹಿಂದೆ ಆ್ಯಕ್ಚುಲಿ. ಅದು ನನ್ನ ಮಗಳಿಗೋಸ್ಕರ. ಈಗ ಆಕಿ ಫುಲ್ ಎಕ್ಸ್ಪರ್ಟ್ ಸ್ವಿಮ್ಮರ್, ಅದೊಂದು ಖುಷಿ ನಂಗೆ. ಸೊ ಹಂಗೆ ಎಲ್ಲರದು ಆಯ್ತು. ಇವಾಗ ಲೋಡ್ಸ್ ಆಫ್ ಮೆಮರೀಸ್ ಹೊತ್ಕೊಂಡು ಸಾಧ್ಯವಾದಷ್ಟು ಕ್ಯಾಪ್ಚರ್ ಮಾಡಿಕೊಂಡು ರಿಟರ್ನಿಂಗ್ ಬ್ಯಾಕ್. ಆಗಲೇ ಎಲ್ಲ ಹೇಳಿದೆ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಆ್ಯಂಡ್ ಆಲ್. ನಿಮ್ಗೆ ಏನಾದರೂ ಮೋರ್ ಇನ್ಫಾರ್ಮೇಷನ್ ಬೇಕಿದ್ರೆ ನಂಗೆ ಕಮೆಂಟ್ ಮಾಡಿರಿ. ನೀವು ಮಲ್ಲೋರ್ಕಾಗೆ ಹೋದಾಗ ಡೈವಿಂಗ್ ಮಾಡೋ ಪ್ಲ್ಯಾನ್ ಮಾಡಿದ್ರೆ ಇವ್ರ ಹತ್ರ ಬುಕ್ಕಿಂಗ್ ಮಾಡ್ಕೊಳ್ರಿ. ಅಮೇಝಿಂಗ್ ಸ್ಟಾಫ್ಸ್ ಆ್ಯಂಡ್ ಅವ್ರ ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ. ಆ್ಯಂಡ್ ಇನ್ನೊಂದೇನು ಗೊತ್ತು, ಆಕ್ಟೋಪಸ್ ನಮಗಷ್ಟೇ ಸಿಕ್ಕಿದ್ದು, ನಮ್ದಾದ್ಮೇಲೆ ಬೇರೆ ಯಾರು ಹೋಗ್ಯಾರ ಯಾರಿಗೂ ಸಿಕ್ಕಿಲ್ಲ. ಎಷ್ಟು ಲಕ್ಕಿ ಅಲ್ಲ ನಾವು. ಆ್ಯಂಡ್ ಇನ್ನೊಂದು ನಮ್ಮ ಗೋಪುರ ಸತ್ತು ಹೋಯ್ತು, ಅದಕ್ಕೆ ಏನಾಯ್ತು ಗೊತ್ತಿಲ್ಲ, ಸಾಲ್ಟ್ ವಾಟ್ರಿಂದ ಏನೋ ನೋಡ್ಬೇಕು, ಚೆಕ್ ಮಾಡಿಸ್ಬೇಕು ಅದನ್ನು. ಆ್ಯಂಡ್ ಡ್ರೋನ್ ಕೂಡ ಅಬೌಟ್ ಟು ಡೈ ಆ್ಯಕ್ಚುಲಿ. ನನ್ನ ಮಗಳು ಸೇವಿಯರ್ ಆಫ್ ದ ಡ್ರೋನ್ ಟುಡೇ. ಥ್ಯಾಂಕ್ ಯು ಮಗಳೇ. ಎಲ್ಲ ಮುಗಿಸ್ಕೊಂಡು ಗೈಡ್ಸಿಗೆ ಬಾಯ್ ಹೇಳಿ ಸಖತ್ ಹಸುವಾಗಿತ್ತು. ಬಿಫೋರ್ ಡೈವಿಂಗ್ ಹೆವಿ ಫುಡ್ ಮಾಡೋಕ್ಕಾಗೋದಿಲ್ಲ ಅಂತ ಜಸ್ಟ್ ವಾಟರ್ ಮೆಲನ್ ತಿಂದಿದ್ವಿ. ಸೊ ಈಗ ಬಾರ್ಸೋಣ ಅಂತ ಅಲ್ಲೇ ಇಂಡಿಯನ್ ರೆಸ್ಟೋರೆಂಟ್ ಸಿಕ್ತು, ಚೆನ್ನಾಗಿ ಊಟ ಮಾಡಿದ್ವಿ. ಆ್ಯಂಡ್ ಆಮೇಲೆ ಸ್ವಲ್ಪ ಟೈಮ್ ಬೀಚ್ ಒಳಗೆ ಸ್ಪೆಂಡ್ ಮಾಡಿ ಕ್ಲೌಡಿ ಸನ್ಸೆಟ್ ಎಂಜಾಯ್ ಮಾಡಿದ್ವಿ. ಇನ್ನೇನು ಬಸ್ ಕ್ಯಾಚ್ ಮಾಡೋ ಟೈಮ್ ಆಯಿತು. ನಮ್ಮ ಅಕೊಮಡೇಷನ್ ಬೇರೆ ಪಾಲ್ಮಾ ಒಳಗೆ. ನೀವೆಲ್ಲ ನಾನು ಲಾಸ್ಟ್ ವೀಡಿಯೋ ನೋಡಿರಿ ಅಂದ್ಕೊಳ್ತೀನಿ. ಸೊ ಇಲ್ಲಿಂದ 1 hour. ಸೊ ಇನ್ನೇನು ಪೋರ್ಟ್ ಪೊಲನ್ಸಾಗ ಥ್ಯಾಂಕ್ ಯು ಆ್ಯಂಡ್ ಟಾಟಾ ಹೇಳೋ ಟೈಮ್ ಬಂತು. ಹಂಗೆ ನಿಮಗೂ ಕೂಡ ಹೋಪ್ ನೀವೆಲ್ಲ ಈ ವಿಡಿಯೋ ಎಂಜಾಯ್ ಮಾಡಿದ್ರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ಪ್ಲೇಸ್. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಮತ್ತೆ ಸಿಗೋಣ.